ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಎರೆಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ರಥೋತ್ಸವ ಕಡೆ ಸೋಮವಾರ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ಧತೆ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ನೂತನ ಹೊಸ ಕಟ್ಟಡದ ಪ್ರತಿಷ್ಠಾಪನೆ ದಿನಾಂಕ 30/8/2024ರಂದು ಜರುಗಲಿದೆ. ಗವಿಸಿದ್ದೇಶ್ವರ ನೂತನ ಕಟ್ಟಡ ಪ್ರತಿಷ್ಠಾಪನೆ, ಅದರ ಜೊತೆಯಲ್ಲಿ ಗವಿಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ 30ರಂದು ಜರುಗಲಿದೆ. ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಸೋಮವಾರದ ಒಂದು ಜಾತ್ರೆ ಅಂಗವಾಗಿ ಬೆಳಗ್ಗೆ ಅಭಿಷೇಕ ರುದ್ರಾಭಿಷೇಕ ನಡೀತೈತಿ. ರುದ್ರಾಭಿಷೇಕ ನಂತರ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವಸ್ಥಾನದವರೆಗೆ 101 ಕುಂಭಮೇಳ ನಡೀತೈತಿ. ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೈತಿ, ಗೋಕಾಕ ನಡೀತಾವೆ, ರಂಗೋಲಿ ಸ್ಪರ್ಧೆ. ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಒಂದು ಅನ್ನ ಸಂತರ್ಪಣೆ ನಡೀತೈತಿ. ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲ್ಲಕ್ಕಿ, ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ. ಸೋಮವಾರ ದಿನ ಕೋಲಾಟ ಇರ್ತಾ, ಮಂಗಳವಾರ ದಿನನೂ ಕೋಲಾಟ ನಡೀತೈತಿ. 3 ಗಂಟೆಯಿಂದ ಮತ್ತು ಧರ್ಮ ಸಭೆಯಿಂದ ಇವತ್ತು ಕಲಾವಿದರ ಜೀವನ್ ಸಾಬ್ ವಲಿಕಾರ್ ಅಂತ ಬಿನ್ನಾಳ ಗ್ರಾಮದ ಯುವಕರಿಂದ ಅವರು ಕಲಾವಿದರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಹೂವಿನ ಹಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ. ಈಗೆಲ್ಲ 2 ದಿನ ಅಲ್ಲದೆ 5 ದಿನದ ಕಾರ್ಯಕ್ರಮ ಹಮ್ಮಿ ಎರೆಹಂಚ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಬಂದಂಥ ಭಕ್ತಾದಿಗಳಿಗೆ 2 ದಿನ ಊಟ ಸಂತರ್ಪಣೆ, ಅನ್ನ ಸಂತರ್ಪಣೆ ಇರ್ತದೆ. ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಭಕ್ತರು ನಿಂತು ನೆರವೇರಿಸುತ್ತಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪಗಳು ಧನ್ಯವಾದ.